ಗಿಲ್ಲಿ ನಟ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಇದ್ದಾರೆ ಎಂಬ ಸುದ್ದಿ ಬರ್ತಾ ಉಂಟು. ಬಿಗ್ ಬಾಸ್ ಗಿಲ್ಲಿ ನಟ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಎಂಟ್ರಿ ಕೊಟ್ಟಿದ್ದಾರಂತೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ರಾಖಿ ಬಾಯಿ ಅಡ್ಡಾನೆ ಬಿಗ್ ಬಾಸ್ ವಿನ್ನರ್ ಎಂಟ್ರಿ ಕೊಟ್ಟಿದ್ದಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಈಗ ಎಲ್ಲಿ ಕೇಳಿದರೂ ಟಾಕ್ಸಿಕ್ ಸಿನಿಮಾದ್ದೇ ಚರ್ಚೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಸಿನಿಮಾ ದಿನಕ್ಕೊಂದು ಹೊಸ ಸುದ್ದಿಯ ಮೂಲಕ ಸಂಚಲನ ಮೂಡಿಸುತ್ತಿದೆ ಅಂತಲೇ ಹೇಳ್ಬೋದು. ಈಗ ಬೃಹತ್ ಕಾನ್ಸೆಪ್ಟ್ನ ಸಿನಿಮಾಗೆ ಮತ್ತೊಬ್ಬ ಕನ್ನಡಿಗ ಸೇರ್ಪಡೆಯಾಗಿದೆ ಎಂಬ ಬಿಸಿ ಬಿಸಿ ಸುದ್ದಿ ಗಾಂಧಿನಗರದಿಂದ ಗಲ್ಲಿಯಲ್ಲಿ ಹರಿದಾಡ್ತಿದೆ. ಆ ನಟ ಬೇರೆ ಯಾರೂ ಅಲ್ಲ, ಬಿಗ್ ಬಾಸ್ ಕನ್ನಡ ವಿನ್ನರ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಅವರು. ಆದರೆ ನೇರವಾಗಿ ಯಶ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಅವಕಾಶ ಸಿಗುವುದು ಅಂದರೆ ಇದು ಸಣ್ಣ ಮಾತಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಸುದ್ದಿ ಪ್ರಕಾರ ಟಾಕ್ಸಿಕ್ ಸಿನಿಮಾದಲ್ಲಿ ರಗಡ್ ಲೋಕಕ್ಕೆ ನಟರಾಜ್ ಅವರ ಲುಕ್ ಮತ್ತು ನಟನ ಶೈಲಿ ಪಕ್ಕಾ ಸೂಟ್ ಆಗುತ್ತದೆ ಎಂದು ಚಿತ್ರತಂಡ ಅವರು ಆಯ್ಕೆ ಮಾಡಿಕೊಂಡಿದ್ದಾರಂತೆ. ಇದರಿಂದಾಗಿ ಕನ್ನಡ ನಾಡಿನ ಇಲ್ಲಿ ಗಿಲ್ಲಿ ನಟನ ಹವಾ ಕೂಡ ಡಬಲ್ ಆಗುತ್ತದೆ. ಇದೀಗ ಹರಿದಾಡುತ್ತಿರುವ ಸುದ್ದಿ ಅಷ್ಟೇ, ಯಾವುದೇ ಸಿನಿಮಾ ತಂಡ ಘೋಷಣೆ ಮಾಡಿಲ್ಲ. ಆದ್ದರಿಂದ ತುಂಬ ಖುಷಿಯಾಗಿ ಇಲ್ಲಿ ಇರಬೇಡಿ. ನೋಡೋಣ ಇದ್ದಾರೆ ಇಲ್ವಾ ಅಂತ ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು.